ನಾನೇನು ಮಾಡಲಿ ಕೊಡುಬಡವನಯ್ಯ. ಹೌದಪ್ಪ ಹೌದು ಕೊಡುಬಡವನಯ್ಯ. ಎಲ್ಲ ಕಾದ ಕಂಬ ದೇಹವೇ ದೇವರ ಸಿರವನ್ನವೇ ಕಳಸ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಹೌದಪ್ಪ ಹೌದು. ಇದೇ ಮಾತು ಯಾಕೆ ಹೇಳ್ರಿ? ಬಸವಣ್ಣ ಏನ್ ಹೇಳಲ್ಲ ಬಸವಣ್ಣ ಅವರು ವಚನ ಬರಕೊಟ್ಟು ಹೇಳ್ತಾನ. ಹೌದು ಏನಂತ? ಒಳ್ಳೆಯವರು ಅಂತಂದ್ರ ಶ್ರೀಮಂತರು ರೊಕ್ಕಿದ್ದವರು. ಹೌದು ಹೌದು ರೊಕ್ಕ ದುಡ್ಡಿದ್ದವರು ದುಡ್ಡಿದ್ದವರು ಸಾಕದ ಗದ್ಲ ಕಡಿಮೆ ಮಾಡ್ರಿ. ಗುಡಿ ಕಟ್ತಾರ, ಗುಂಡಾರ ಕಟ್ತಾರ, ಹೌದು ದೊಡ್ಡ ದೊಡ್ಡ ಮನಿನೂ ಕಟ್ತಾರ. ಕಟ್ತಾರ ರೊಕ್ಕಿದ್ದವ್ರು. ರೊಕ್ಕಿದ್ದವರು ಹೌದು. ರೊಕ್ಕಿ ಇರದೇ ಇದ್ದಿರತಕ್ಕಂತ ಬಡ ವ್ಯಕ್ತಿ ಏನು ಮಾಡ್ತಾನಂತ ಕೇಳಿದ್ರ ಏನ್ ಮಾಡ್ತಾನಪ್ಪ? ಇದ್ದಿದ್ರಾಗ ತನ್ನ ಶರೀರದೊಳಗಿದ್ದಿರತಕ್ಕಂತ ಅಂಗಾಂಗದೊಳಗೆ ಗುಡಿ ಒಳಗಲ್ಲ ಸಾಕ್ಷಾತ್ ಶಿವನಿಗೆ ಕಂಡಾನ ತಿಳ್ಕೊಂಡು. ಹೌದು ಹಿಂಗ ಯಾರು ಹೇಳ್ತಾರೆ ಈ ಮಾತ? ಅಣ್ಣ ಬಸವಣ್ಣವರು. ಅನ್ನ ಬಸವಣ್ಣನವರು ಹೇಳ್ತಾರೆ. ಹೌದು. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳ ಪುಣ್ಯಾತ್ಮರು ಇವತ್ತಿನ ದಿವಸ ಕಾರ್ಯಕ್ರಮ ಬಹಳ ಸುಗಮವಾಗಿ ಬಹಳ ಹುಡುಕಿನಿಂದ ನಡೆದಾವತ್ತವೆಲ್ಲರೂ ಕೂಡ ಹೇಳಕತ್ತಾರ. ಕೇಳಾಕತ್ತೀರಿ, ಹೇಳಾಕತ್ತೀರಿ, ನೋಡಾಕತ್ತೀರಿ. ಹೌದು ಕಾರ್ಯಕ್ರಮ ಹಸು ನಡೆದಾವ. ಹಸನ್ ನಡೆದಾವ, ಅಷ್ಟು ಚಂದ ನಡೆದಾವ. ಹೌದು. ಯಾಕಂತ ಕೇಳಿದ್ರ ಒಬ್ಬೊಬ್ಬರಿಗೆ ಒಂದೊಂದು ಹಂಗ ಇರ್ತಾವ. ಇರ್ತಾರ. ಇರ್ಲಿ, ಯಾರಿಗೆ ಎಂತ ಹಬ್ಬಲಿ ಇರ್ಲಿ ಇರ್ಲಿ, ಕರೆ ಶಿವಸ್ಥಾನದ ಮೇಲೆ ಭಾರ ಇಟ್ಟುಕೊಂಡ ನಾವು ಹೋಗ್ಬೇಕಾಗ. ಹೌದು ಹೌದಿಲ್ಲ? ಹೌದು. ನಮ್ಮ ಜೊತೆಯಲ್ಲಿ ಉಭಯ ತಂಡದೊಳಗೆ ಮಾತಾಡುತ್ತಿರತಕ್ಕಂತ ಕಲಾವಿದರು ಏನ್ ಮಾತಾಡಿದ್ರಿ? ನಾನೊಂದು ವಿಷಯ ಕೇಳಿದ್ದೆ. ಏನು ವಿಷಯ ಕೇಳಿದ್ದೆ? ಏನ್ ಕೇಳಿದ್ರಿ ಪ್ರಶ್ನೆ? ಆ ಬಟ್ಟಲೊಳಗೆ ಹೌದು ಬದಾಮಿ ಅಮಾಶಿಗೊಮ್ಮಿ ನೋಡಿ. ಆ ಬದಾಮಿ ಅಮಾಶಿಗೊಮ್ಮಿ ನುಡಿ ಆಗ್ತಾವ. ಹೌದಪ್ಪ ಹೌದು. 3 ನುಡಿ ಒಳಗ 3 ನುಡಿ ಸತ್ಯಾಸತ್ಯತೆಯನ್ನು ಕಾಣ್ತದ, ತಿಳಿತದ. ಹೌದು. ಕರೆ ಇನ್ನ ಒಂದು 3 ನುಡಿ ಹೇಳ ನೋಡು. ಹೌದು. ಅದು ನಮಗೆ ಅರ್ಥ ಇಲ್ಲ. ಇದ್ರಾಗ ಏನೈತಿ ಮನವ ತಿಳ್ಕೊಂಡು ಕೇಳಿದೆವು. ನಮ್ಮ ಜೊತೆಯಲ್ಲಿದ್ದಿರತಕ್ಕಂತ ಕಲಾವಿದರಿಗೆ ಕೇಳಾಕರ ಅವ್ರೇನಂತಾರ? ಇದ್ರಾಗ ನಮ್ಗೇನು ಗೊತ್ತಿಲ್ಲ. ಹೌದು ನೀವೇ ಹೇಳ್ರಿ ತಂದ್ರ ಅವ್ರು. ಹೌದಾ? ಅಲ್ಲಿ ಜೀಪ್ನ ಮಕ್ಕಳ ಬಂದಿಲ್ಲ ಬರ್ಲಿ. ಹೆಂಗ? ಇಲ್ಲ ವಿಷಯ ಕೇಳಿವಿ. ಹೌದು ಹೌದಿಲ್ಲ? ಹೌದು. ಆ ವಿಷಯ ನೀವೇ ಹೇಳ ಮಾಸ್ತಾರ ಅಂದ್ರೆ ಏನ್ ಅರ್ಥ? ಹೇಳ. ನಮ್ಗೆ 2,000 ರೂಪಾಯಿ ಹೆಚ್ಚಿಗೆ ಕೊಡ್ರೆ ಹೇಳ್ತೇವೆ. ರೊಕ್ಕ ದೊಡ್ಡದಲ್ಲ. ಬರೇ ಮಾತಾಡ್ತಿರತಕ್ಕಂತ ಮಾತಿನೊಳಗೆ ಬಹಳ ಬರುವ. ಹೌದು ಹೌದು. ಹೌದಿಲ್ಲ? ಹೌದು. ಅದಕ್ಕ ಇನ್ನೊಂದು ವಿಷಯ ಕೇಳಿದ್ರು. ಏನ್ ಕೇಳ್ಯಾರು? ನಾನು ಮಾಸ್ತರ ವಿಷಯ ಕೇಳ್ತೀನಿ ತಿಳ್ಕೊಂಡು. ಹೌದು. ಒಂದು ವಿಷಯ ಕೇಳಿದ್ರು. ಏನ್ ಕೇಳ್ಯಾರ ಸರ್? ಉಂಡಾಡು ಪದ್ಮಗೊಂಡ ಆದಿ ಜಾಗ್ರತ ಪೂರ್ವ ಒಳಗ ಹೌದು ತಾಯಿ ತಂದೆ ಕೂಡಿ ಮಗನಿಗೆ ಜಿಂಕಾದೇವಿ ಅನ್ನುವಂತ ಕನ್ಯಾ ತೆಗೆದು ಹೌದು ಲಗ್ನ ಮಾಡದ. ಇಲ್ಲಿ 21 ಗಂಡ 21 ಹೆಣ್ಣ. ಎಲ್ಲಿ ಎಲ್ಲಿ? ಆದಿ ಜಾಗ್ರತ ಪೂರ್ವ ಒಳಗೂ ಹುಟ್ಟುದು. ಹೌದಪ್ಪ ಹೌದು. ಹೋಗಾಗ ಮುಂದ ಈ ಮಾಯಾ ಪ್ರಪಂಚದೊಳಗೆ ಅಣ್ಣತಮ್ಮರ ಜಗಳ ತೆಗಿಲಿಕ್ಕಂತ ಉಂಡವಿ ಇಟ್ಟೆ ತಿರುಗಾಡಕತ್ತಾರ ತಿಳ್ಕೊಂಡು. ಹೌದು. ಅವಾಗ ಉಂಡಾಡು ಪದ್ಮಗೊಂಡ ಹೊಲದೊಳಗೆ ಹೊಲದೊಳಗೆ ಮಾಗಿನ ಮಾಡುತ್ತಿರ್ತಾನ, ಮಡಿಕೆ ಹೊಡಿತಿರ್ತಾನ. ಹೌದು. ಆ ಮಡಿಕೆ ಹೋಗಿ ಹುತ್ತಿಗೆ ಹತ್ತುವಾಗ ಆ ಹುತ್ತಿನೊಳಗಿಟ್ಟಿರತಕ್ಕಂತ ಸರ್ವ ಭಾಗ್ಯಗಳನ್ನು ಎದ್ದು ಬಂದು ಹೌದು. ಆ ನಗದು ದಿಂಡೆ ಜಬರಿ ಮಾಡ್ಕೊಂಡು ಕುರಿ ಕಾಯ್ಕೊತ್ತು ಎಲ್ಲಿಗೆ ಬಂದ? ಎಲ್ಲಿ ಬಂದಪ್ಪ? ಭಾಗಿ ಬಂಕಾಪುರಕ್ಕ. ಬಾಗಿ ಬಂಕಾಪುರಕ್ಕೆ ಸೀಮೆ ಒಳಗೆ ಬಂದು ಹೌದು. ಕುರಿ ಹಟ್ಟಿ ಹೊಡೆದ. ಹೌದು. ಆ ಗಂಗಾರಾಜನ ಮಗಳಾಗಿರತಕ್ಕಂತ ಚುಮಲಾದೇವಿಗೆ ಗಂಧ ರಾಕ್ಷಸ ತಂದು ಮುಚ್ಚಿಟ್ಟಿತ್ತು ಗುಡ್ಡದಾಗ. ಹೌದಪ್ಪ ಹೌದು. ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರ ಹೇಳ್ತಾನ, ಏನೇವ ನೀ ಕುರಿಗಿನ್ನ ಕಾಸು ಬಂದು ಉಂಡಂಗ ಆಗ್ತದೆ. ಹೌದು. ಒಬ್ಬಕ್ಕೆ ಹೆಣ್ಣು ಮಗಳಿಗೆ ಬಂಧನದಿಂದ ಬಿಡಿಸ್ಕೊಂಬಂದಂಗ ಆಗ್ತದೆ. ಹೌದು. ಅದಕ್ಕೋಸ್ಕರ ನೀ ಏನ್ ಮಾಡ್ಬೇಕಾಗದ? ಆ ಗಂಧ ರಾಕ್ಷಸ ಹೆಣ್ಮಗಳಿಗೆ ತಂದಿರ್ತದ, ಆಕೆಗೆ ತಂದ ಕಿಶಂದ್ರೆ ನೀ ಮದುವೆ ಆಗೋದ ಕಾಲಕ್ಕ ಹೌದು. ರೇವಣ ಸಿದ್ದೇಶ್ವರನ ಅಪ್ಪಣೆ ಪಡ್ಕೊಂಡು ಹೌದು. ಆ ಗಂಧ ರಾಕ್ಷಸರನ್ನ ಸಂಹಾರ ಮಾಡಿ ಹೌದು. ಮುಂದೆ ಏನಪ್ಪಾ ಅಂತ ಕೇಳಿದ್ರೆ ಭಾವನ ಬಿರುದಾವಳಿಗಳೆಲ್ಲ ತಯಾರು ಮಾಡಿ ಮುಂದ ಈ ಚುಮಲಾದೇವಿಗೆ ಮದುವೆ ಆಗ್ಲಿಕ್ಕತ್ತಾನ. ಹೌದು. ಅಲ್ಲೆಲ್ಲ ಶಾಂಡ್ರು ಶಿವ ದೇವ ಗಣಂಗಗಳೆಲ್ಲ ಬಂದವರು. ಬಂದಾರ. ಹೌದಿಲ್ಲ? ಹೌದು. ಒಂದು ಮಾತು ಕೇಳಿದ್ರು. ಏನ್ ಕೇಳಾರು? ಅಂತ ದಟ್ಟರನ್ನ ಕಾಡು ಒಳಗ ಹೌದು. ಯಾರಿಗೆ ಯಾರಿಗೆ? ಉಂಡಾಡ ಪದ್ಮಗೊಂಡನ್ನ ಲಗ್ನ ಮಾಡುವ. ಹೌದು. ಆ ಲಗ್ನದೊಳಗ ಅರಿಶಿನ ಬೇರೆ ಯಾರು ತಂದು ಕೊಟ್ಟಾರ? ಹೌದಾ? ಕೇಳಿದ್ರು. ಕೇಳ್ಯಾರ. ಹೌದಿಲ್ಲ? ಹೌದು. ಇದು ಒಂದಾನು ಮಾಸ್ತಾರ ಇಂಥವನ್ನ 10 ಕೇಳು.
ಕೇಳಿದ್ರೆ ಸಿದ್ಧಾರ್ಥಿಗೆ ಮಾತು ಕೇಳಿ. ಇಂಥವು 10 ಕೇಳೋ ನೀ ಕೇಳಿರತಕ್ಕಂತ ಪ್ರಶ್ನೆಗೆ ಉತ್ತರ ಕೊಡುವಂತ ಶಕ್ತಿ ನಮ್ಮ ಗುರು ನಮಗ್ ಕೊಟ್ಟಾನೆ. ಹೌದು ಕರೆ ನೀನೇ ಕೇಳಿದ್ರೆ ನೀನೇ ಹೇಳಪ್ಪ ಅನ್ನೋರು ಅದು ನಾವು. ಹೌದು ಹೌದು ಹೌದು. ನನ್ನ ಗುರುವಾಗಿರತಕ್ಕಂತ ಸ್ವರ್ಣದ ಶರಣ ಮಾಸ್ತರ ಸಿದ್ಧಾರ್ಥಿಗೆ ಒಳಗೆ ಹೆಂಗಿರ್ತದೆ ಕೇಳಿದ್ರ ಏನ್ರಿ ಉಂಡಾಡು ಪದಮಗೊಂಡ ಕುರಿ ಕೈಲಕತ್ತಾನ. ಆ ಕುರಿ ಆ ಹಿಕ್ಕಿ ಇರ್ತಾವ ನೋಡಿ, ಹೌದು ಕುರಿ ಹಿಕ್ಕಿ ಒಣಗಿ ಬಿದ್ದಿದ್ದು. ಹೌದಾ? ಬಿದ್ದಿರತಕ್ಕಂತ ಹಿಕ್ಕಿ ಏನ್ ಮಾಡುವಂತ ಕೇಳಿದ್ರ ಉಂಡಾಡು ಪದಮಗೊಂಡ ತಿಕ್ಕಿ ನೋಡ್ದ. ಹೌದಾ? ತಿಕ್ಕಿ ನೋಡಿದ ಏನಾದ್ರೂ ಸಹಿತ ನೀವು ತಿಕ್ಕಿ ನೋಡ್ರಿ, ತಿಕ್ಕಿ ನೋಡಿದ್ರೆ ಅಂದ್ರೆ ಅರಿಶಿಣ ಬರ್ತದ ಆ ಕುರಿ ಹಿಕ್ಕಿ ಒಳಗ. ಹೌದಪ್ಪ ಹೌದು. ಯಾಕ್ರಿ? ಹೌದಾ? ತಿಕ್ಕಿ ನೋಡ್ರಿ ಅರಿಶಿಣ ಬಂತು, ಅದೇ ಅರಿಶಿಣ ತಗೊಂಡು ಕಿಸಿದ್ರೆ ಹಚ್ಕೊಂಡು ಲಗ್ನ ಆಗ್ಯದಂತ ಒಬ್ರು ಮಾತಾಡ್ತಾರ. ಹೌದು ಇನ್ನು ನನ್ನ ಗುರುವಾಗಿರ್ತಕ್ಕಂಥ